ಬ್ಲಾಗ್ ಬನಾನೆ ಇವಾಗ ನೋಡಿ ನಾವು ಇಲ್ಲಿ ರಾಮ್ ಸೇತು ಹತ್ರ ಬಂದಿದ್ದೀವಿ, ರಾಮೇಶ್ವರಂಗೆ. ನಾವು ತೋರಿಸ್ತೀವಿ ನಿಮಗೆ ಇಲ್ಲಿ ರಾಮ್ ಸೇತು ರಿಯಲ ಸುಳ್ಳ ಅಂತ. ಇಲ್ಲಿ ನೋಡಿ ಫ್ಲೋಟಿಂಗ್ ಸ್ಟೋನ್ ತೋರಿಸ್ತೀನಿ. ಇಲ್ಲೇ ರಾಮ್ ದೇವರು ವಿಭೀಷಣ್ನ ಪಟ್ಟಾಭಿಷೇಕ ಮಾಡಿದ್ದು ರಾವಣ ಸಾಯಿಸಿದಾದ್ಮೇಲೆ. ಇವಾಗಿಲ್ಲ ಬ್ರಿಡ್ಜು ನಿಮ್ಗೆ ಕಾಣಿಸಲ್ಲ, ಯಾಕಂದರೆ ನನಗೂ ಗೊತ್ತಿಲ್ಲ ಕಾಣಿಸುತ್ತೋ ಇಲ್ಲೋ ಅಂತ. ಇರ್ರಿ ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ ಹೆಂಗಿರತ್ತೆ ಕಲ್ಲು ಅಂತ. ಇಲ್ಲಿ ನೋಡಿ ಫುಲ್ ರಶ್ಶು ಕಲ್ಲ ನೋಡೋಕ್ಕೆ. 20 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ಒಳಗಡೆ. ಸರಿ ಇಲ್ಲ ಜನರೆಲ್ಲ ಇಲ್ಲಿ ಕೊಡ್ತಿಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್ ಫ್ಲೋಟಿಂಗ್ ಸ್ಟೋನ್, ಇದು ಫ್ಲೋಟ್ ಆಗಿ ಆಗತ್ತೆ. ಇದು ಏನೋ ರಾಕ್ ಇದು, ಇಲ್ಲೆಲ್ಲ ಸಿಗಲ್ಲ. ಅದು ಹೆಂಗೆ ತೊಗೊಬಂದ್ರು ಅಂತಲೂ ಗೊತ್ತಿಲ್ಲ. ಇದ್ರ ಮೇಲೆ ರಾಮ್ ಅಂತ ಬರೆದ್ಬಿಟ್ಟು ಫ್ಲೋಟ್ ಮಾಡ್ತಿದ್ದಾರೆ ದೇವರು. ಇಲ್ಲಿ ನೋಡಿ ಇಂಡಿಯಾದು ಲಾಸ್ಟ್ ಪಾಯಿಂಟ್ ಬಂದಿದ್ದೀವಿ. ಲಾಸ್ಟ್ ರೋಡ್ ಆಫ್ ಇಂಡಿಯಾ ಇದು, ಧನುಷ್ಕೋಡಿಯಲ್ಲಿದ್ದೀನಿ. ನೋಡ್ಬೋದು ಫುಲ್ಲು ಓವರ್ ಕ್ರೌಡೆಡ್, ಇದು ಓವರ್ ರೇಟೆಡ್ ಪ್ಲೇಸ್. ಎಲ್ಲ ಇನ್ಸ್ಟಾಗ್ರಾಮು ಇಂದನೇ ಹಾಕಿರೋದು ಇದೆಲ್ಲ. ತುಂಬ ಜನ ಇದ್ದಾರೆ, ಫುಲ್ಲು ಓವರ್ ಕ್ರೌಡೆಡ್. ಇದು ಜಾಗನೇ ಇಲ್ಲ, ಫುಲ್ಲು ಲಿಟ್ರಲಿ ಎಲ್ಲ ಕಡೆ ಮನುಷ್ಯರಿದ್ದಾರೆ. ಇಲ್ಲಿ ರೀಲ್ಸಲ್ಲಿ ನೋಡ್ದಂಗೆಲ್ಲ ಇಲ್ಲ, ಇಲ್ಲಿ ಫುಲ್ಲು ಕಷ್ಟ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಫುಲ್ಲು ಓವರ್ ಕ್ರೌಡೆಡ್ ಜಾಗ ಇದು. ನೋಡಿ ಅದೆಲ್ಲ ಫೇಕ್, ಅದು ರೀಲ್ಸಲ್ಲಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಗಾಡಿ ತಿರುಗಿಸ್ಕೊಂಡು ಹೋಗೋದೆಲ್ಲ. ಇಲ್ಲ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನೀವು. ಯಾರೋ ಒಬ್ಬೊಬ್ಬರು ಬಂದಿದ್ದಾರೆ ನೋಡಿ ಈ ಥರ ಬೈಕರ್ಸು. ಯಾರೋ ಇಲ್ಲಿ ಲೋಕಲ್ ಅವ್ರು ಬರ್ಬೋದು ಇಲ್ಲಿ, ಯಾರೂ ಬರೋಲ್ಲ ಯೂಶ್ವಲಿ. ಇದೆಲ್ಲ ಶಾಪ್ಸ್ ಹಾಕ್ಕೊಂಡಿದ್ದಾರೆ. ವ್ಯೂ ಅಂತೂ ಸಕ್ಕತ್ತಾಗಿದೆ ಗುರು. ನಾನು ತೋರಿಸ್ತಿದ್ದೆ, ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಇನ್ನೂ ಸಕ್ಕತ್ತಾಗಿದೆ ಇಲ್ಲಿ ನೋಡಿ. ಫುಲ್ಲು ಲಾಂಗ್ ರೈಡ್ ಕರ್ನಾಟಕದಿಂದ ಬಂದಿದ್ದಾರೆ, ನಮ್ಮೂರಿಂದ. ನೋಡಿ ಇವರೆಲ್ಲ ಲೋಕಲ್ ಅವರು, ಇಲ್ಲೇ ತಮಿಳವರು. ಅದಕ್ಕೆ ಹಿಂಗೆ ನೋಡಿ ಎಲ್ಲ ವ್ಯೂ ಎಲ್ಲ ಮಸ್ತಾಗಿದೆ ಮಾತ್ರ. ಇದೆಲ್ಲ ಫುಲ್ಲು ಕ್ರೌಡು, ಇಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ನೋಡೋಣ ಎಲ್ಲಿಂದ ಹೋಗ್ಬೋದಂತ ನೋಡೋಣ. ಮುಂದೆ ಇಲ್ಲಿ ಜಾಗ ಇದೆ, ಹೋಗೋಕ್ಕಾಗತ್ತಾ ಇಲ್ವಾ ಅಂತ. ನೋಡಿ ಬಂದಿದ್ದೀವಿ ಲಾಸ್ಟ್ ಧನುಷ್ಕೋಡಿಗೆ. ಈ ಕಡೆ ನೋಡ್ತಿರೋದು ನೀವು ಇಂಡಿಯನ್ ಓಷನ್. ಇದು ಇಂಡಿಯನ್ ಓಷನ್ನು. ಆ ಕಡೆ ಇದೆ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ಕಡೆ ತುಂಬ ಕರೆಂಟ್ಸ್ ಇಲ್ಲ. ಅಲ್ಲಿ ಕರೆಂಟ್ ಅಂದರೆ ಓಷನ್ ಕರೆಂಟ್ಸು, ಗೊತ್ತಾಗಲ್ಲ ಬಿಡಿ ನಿಮಗೆಲ್ಲ. ಸುಮ್ಮನೆ ನೋಡೋದಷ್ಟೇ ಮನೇಲಿ ಕೂತ್ಕೊಂಡು ನೀವು. ಅಲ್ಲಿ ನೋಡಿ ಅದೆಲ್ಲ ಆ ಕಡೆ ಓಷನ್ ಕರೆಂಟ್ಸ್ ಕಡಿಮೆ, ಅದಕ್ಕೆ ವೇವ್ಸ್ ಇಲ್ಲ. ಇಲ್ಲೆಲ್ಲ ನೋಡಿ ಇಂಡಿಯನ್ ಓಷನಲ್ಲಿ ಫುಲ್ಲು ವೇವ್ಸು ನೋಡಿ. ಫುಲ್ಲು ಮಸ್ತಾಗಿದೆ. ಇಲ್ಲಿ ಒಳ್ಳೆ ಗಾಳಿ ಬರ್ತಿದೆ ಗುರು. ಕೂದಲಿಲ್ಲ ಅಥವಾ ಹಿಂಗೆ ಮಾಡ್ಕೊಳ್ತಿದ್ದೆ ಶೋಕಿ, ಕೂದಲಿಲ್ಲ. ಅದಕ್ಕೆ ಅವೆಲ್ಲ ಜಡ್ಜ್ ಮಾಡಬಾರ್ದು ಗುರು ನೀವು, ಸುಮ್ಮನೆ ವ್ಲಾಗ್ ನೋಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ನೋಡಿ ಮಸ್ತಾಗಿದೆ. ಆದರೆ ತುಂಬ ಓವರ್ ಕ್ರೌಡೆಡ್ ಗುರು. ಫುಲ್ ಪೊಲ್ಯೂಟೆಡ್ ಅಂತ ಆ ಥರ ಫೀಲ್ ಆಗ್ತಿದೆ. ಎಲ್ಲ ನೋಡಿ ಫುಲ್ ಅಂಗಡಿ ಹಾಕ್ಕೊಂಡು. ನೋಡಿ ಈ ಕಡೆಗೆ ಬಂದ್ಬಿಟ್ಟು ನಿಮಗೆ ಇಂಡೋನೇಷಿಯಾ, ಈ ಕಡೆ ಬೇ ಆಫ್ ಬೆಂಗಾಲ್. ಅಂದರೆ ಈ ಕಡೆ ಬಂದ್ಬಿಟ್ಟು ನಿಮಗೆ ಬಂಗಾಳಕೊಲ್ಲಿ ಅಂತ ಹೇಳ್ತಾರೆ, ಈ ಕಡೆ ಹಿಂದೂ ಮಹಾಸಾಗರ ಅಂತ ಹೇಳ್ತಾರೆ. ಇವರೆಲ್ಲ ಮನುಷ್ಯರು. ಇದು ರೋಡು ಧನುಷ್ಕೋಟಿ. ಹಿಂದೆ ಕೂತಿರೋ ಎರಡು ಅಲ್ಲಿಂದ ಯಶೋದಮ್ಮ ಅವರು. ಇನ್ನು ಏನು ಬೇಕು, ಇದು ಮರಳು ಅಂತ ಹೇಳ್ತಾರೆ.